ನೀವು ಯಾರೋ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಹೊಗಳೋದ್ರಿಂದ ನಿಮ್ಮಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ ಆಂತರಿಕವಾಗಿ? ಇಲ್ಲ ಯಾರೋ ಒಬ್ಬ ಮನುಷ್ಯನನ್ನ ನೀವು ದೇವರು ಮಾಡೋದ್ರಿಂದ ನಮ್ಮಲ್ಲಿ ಏನಾದ್ರು ಆಂತರಿಕವಾಗಿ ಬದಲಾವಣೆ ಆಗುತ್ತಾ? ಈ ನಮ್ಮನ್ನ ಸೃಷ್ಟಿ ಮಾಡಿ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ದೇವರು ಎಲ್ಲೋ ಒಂದ್ ಕಡೆಗೆ ಇದೆಯಾ? ನಾವೇನಾದ್ರು ಯಾವಾಗಲೂ ನಮ್ಮಲ್ಲಿ ಶಾಂತಿ ಇರಬೇಕು, ನಾವು ಯಾವಾಗಲೂ ದೇವರನ್ನ 24 ಗಂಟೆನೂ ನಾವು ಕಣ್ಮುಚ್ಕೊಂಡು ಕೂತ್ಕೊಂಡು ದೇವ್ರ ಜಪ ಮಾಡಬೇಕು ಅನ್ನಂಗಿದ್ರೆ ದೇವ್ರು ನಮ್ಮನ್ನ ದೇವದೂತರಾಗೆ ಹುಟ್ಟಿಸ್ತಿದ್ದ. ಮನುಷ್ಯರನ್ನಾಗಿ ಯಾಕೆ ಸೃಷ್ಟಿ ಮಾಡಿದ್ದಾನೆ? ದೇವರಿಗೆ ಕೆಲವರು ದುಡ್ಡನ್ನ ಕೊಡ್ತಾರೆ, ಬಂಗಾರನ ಕೊಡ್ತಾರೆ, ಬೆಳ್ಳಿ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ಇವ್ರಿಗೆ ಬೇಕಾಗಿರೋದು ನಿಜವಾಗ್ಲೂ ದೇವರು ಅಲ್ಲ, ಇವರೊಂದು ಆಸೆಗಳು ಈಡೇರಬೇಕು ಅಷ್ಟೇ. ವ್ಯಕ್ತಿ ಇಲ್ಲಿ ತನ್ನ ಆಸೆಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದಾನೆ ಹೊರತು ಸತ್ಯನ ಹುಡ್ಕೊಂಡು ಹೋಗ್ತಾ ಇಲ್ಲ. ನೋಡಿ, ಮನುಷ್ಯ ಕೇವಲ ಒಂದು ಭೌತಿಕವಾದ ಒಂದು ರೂಪ ಅಲ್ಲ, ಒಂದು ದೇಹ ಅಲ್ಲ. ನೋಡಿ, ನಮ್ಮಲ್ಲಿ ಒಂದು ಕ್ರಿಯಾಶೀಲತೆ ಇದೆ. ಒಂದು ಏನು ಇಲ್ಲದನ್ನು ನಾವು ಸೃಷ್ಟಿ ಮಾಡಬಹುದು. ದೇವರು ಅಂತ ಒಂದು ಅದ್ಭುತವಾದ ಸಾಮರ್ಥ್ಯವನ್ನ ಕೊಟ್ಟಿದ್ದಾನೆ. ಯಾರು ಈ ಒಂದು ಜ್ಞಾನವನ್ನ ಪಡ್ಕೊಂತಾರೋ ಆ ವ್ಯಕ್ತಿ ಯಾವತ್ತಿಗೂ ಸೋಂಬೇರಿ ಆಗೋದಿಲ್ಲ. ನಾವು ಯಾಕೆ ದೇವರನ್ನ ವಸ್ತುಗಳಿಗೆ ಹೋಲಿಸ್ತೀವಿ, ಮನುಷ್ಯರಿಗೆ ಹೋಲಿಸ್ತೀವಿ ಅಂತಂದ್ರೆ ಆ ಒಂದು ಸತ್ಯದ ಬಗ್ಗೆ ಗೊತ್ತಿಲ್ಲ. ದೇವರು ಅಂದ್ರೆ ಏನು? ಈ ಒಂದು ಪ್ರಶ್ನೆ ಹಲವಾರು ಜನರಿಗೆ ಕಾಡ್ತಾ ಇರುತ್ತೆ. ಕೆಲವೊಬ್ರು ಇದೇ ದೇವರು ಅಂತ ಹೇಳಿ ಮೆಂಟಲಿ ಫಿಕ್ಸ್ ಆಗಿರ್ತಾರೆ. ಆದ್ರೆ ಇನ್ನು ಕೆಲವೊಬ್ರು ಸ್ವತಂತ್ರವಾಗಿ ಯೋಚನೆ ಮಾಡ್ತಿರ್ತಾರೆ. ನೋಡಿ, ಯಾವಾಗ ನಾವು ಸ್ವತಂತ್ರವಾಗಿ ಯೋಚನೆ ಮಾಡ್ತೀವೋ ಈ ಒಂದು ದೇವರ ಬಗ್ಗೆ, ಆಗಿದ್ದಾಗ ಮಾತ್ರ ನಮಗೆ ಸತ್ಯದ ಅರಿವಾಗುತ್ತೆ. ನೋಡಿ, ಅವಾಗೆಲ್ಲ ಈ ಒಂದು ಸತ್ಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕಾಡಿಗೆ ಹೋಗ್ತಿದ್ರು, ಸಂಸಾರವನ್ನೇ ಬಿಡ್ತಿದ್ರು. ವ್ಯಕ್ತಿ ಒಬ್ಬಂಟಿಯಾಗಿ ಎಲ್ಲಿ ಬೇಕು ಅಲ್ಲಿ ಅಲಿತಾ ಇದ್ದ. ಯಾಕೆಂದರೆ ಸತ್ಯ ಅವಾಗ ತಿಳ್ಕೊಳ್ಳೋಕ್ಕೆ ಅಷ್ಟೊಂದು ಕಷ್ಟ ಆಗಿತ್ತು. ಹಂಬಲಿಸ್ತಾ ಇದ್ರು. ಅವಾಗೆಲ್ಲ ಜನರಿಗೆ ಆ ಒಂದು ಸತ್ಯದ ಒಂದು ಹಂಬಲ ಇತ್ತು. ಆದರೆ ಈಗ ದೇವರು ಅಂದರೆ ಏನು ಅನ್ನೋ ಯೋಚನೆ ಕೂಡ ಬರೋದಿಲ್ಲ ಕೆಲವೊಬ್ಬರಿಗೆ. ಯಾಕೆ ಅಂದರೆ ನಾವು ಹುಟ್ಟಿದಾಗಿಂದನೇ ನಮಗೆ ಇದೇ ದೇವರು ಅಂತ ಹೇಳ್ತಾರೆ, ಇದೇ ಧರ್ಮ ಅಂತ ಹೇಳ್ತಾರೆ, ಇದೇ ಒಂದು ಆಚರಣೆ ಅಂತ ಹೇಳ್ತಾರೆ. ಹೀಗಿರುವಾಗ ನಾವು ಅವುಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ಈ ಸತ್ಯ ಇದೆ ಅಲ್ವಾ, ದೇವರು ಎಂಬ ಸತ್ಯ ಪ್ರತಿಯೊಬ್ಬರು ಯೋಚನೆ ಮಾಡಿ ಅದನ್ನು ತಿಳ್ಕೊಳ್ಳೇಬೇಕು. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯರ ಒಂದು ಮುಖ್ಯವಾದ ಕರ್ತವ್ಯ ಅದು. ಈ ಒಂದು ಪ್ರಪಂಚದಲ್ಲಿ ನಾವು ಏನೆಲ್ಲ ಸಾಧನೆ ಮಾಡ್ತೀವಿ, ಏನೆಲ್ಲ ಮಾಡೋಕ್ಕೆ ಹೋಗ್ತೀವಿ, ಅವುಗಳ ಜೊತೆಗೆ ಮೊದಲು ನಾವು ಈ ಒಂದು ಸತ್ಯವನ್ನು ತಿಳ್ಕೋಬೇಕು. ಇಲ್ಲ ಅಂದರೆ ಇಡೀ ನಮ್ಮ ಜೀವನವೇ ವೇಸ್ಟು. ದೇವರನ್ನು ಹೇಗೆ ನೋಡ್ತಾರೆ ಅಂತಂದರೆ ಕಥೆಗಳ ಮೂಲಕ. ಯಾರಾದರೂ ನಮಗೆ ಏನಾದ್ರು ಒಂದು ಕತೆ ಹೇಳ್ತಾ ಇದ್ದರೆ, ಅವರು ಹಂಗೆ ಮಾಡಿದರು, ಆ ವ್ಯಕ್ತಿ ಹಂಗೆ ಮಾಡಿದರು, ಅವರು ಹಂಗೆ ಬಂದರು, ಅವರಲ್ಲಿ ಅಂಥ ಶಕ್ತಿ ಇತ್ತು, ಇಂಥ ಶಕ್ತಿ ಇತ್ತು, ಮತ್ತು ಇದ್ರ ಜೊತೆಗೆ ಸ್ವಲ್ಪ ಏನಾರು ಪವಾಡಗಳನ್ನು ಸೇರಿಸಿ ಹೇಳಿಬಿಟ್ರೆ ಇನ್ನೂ ಸ್ಟ್ರಾಂಗ್ ಆಗಿ ನಂಬ್ತೀವಿ. ಅಂದರೆ ಇವಾಗ ಏನಂದರೆ ದೇವರು ಅಂದರೆ ಕಥೆಗಳ ಮೂಲಕ ಅದನ್ನು ನಂಬೋ ರೀತಿಯಲ್ಲಿ ಆಗಿದೆ. ಆದರೆ ನೋಡಿ, ಕಥೆಗಳನ್ನು ಕೇಳಬೇಕು, ಬೇಡ ಅನ್ನೋದಿಲ್ಲ. ಆದರೆ ಅವುಗಳ ಬಗ್ಗೆ ಯೋಚನೆ ಮಾಡಬೇಕಲ್ವಾ. ಪ್ರತಿಯೊಂದರಲ್ಲೂ ನಾವು ಏನಾರು ಒಂದು ಕಲಿಯೋದು ಇದ್ದೇ ಇರುತ್ತೆ. ಆದರೆ ನಾವು ಯಾವುದನ್ನು ಕುರುಡಾಗಿ ನಂಬಾರ್ದು. ನೋಡಿ, ಯಾರೋ ಒಬ್ಬ ವ್ಯಕ್ತಿ ಅವಾಗೆಲ್ಲ ಹಾಗೆ ಬದುಕಿದ್ರು, ಹಿಂಗೆ ಬದುಕಿದ್ರು, ಆ ವ್ಯಕ್ತಿಯ ಕಥೆಯನ್ನು, ಜೀವನದ ಕಥೆಯನ್ನು ಕೇಳೋದ್ರ ಮುಖಾಂತರ ನಮ್ಮಲ್ಲಿ ಏನು ಬದಲಾವಣೆ ಆಗುತ್ತೆ ಹೇಳ್ತೀನಿ. ನಾನು ಸುಮಾರು ಜನರನ್ನ ನೋಡಿದ್ದೀನಿ. ದೇವರು ಅಂದರೆ ಮತ್ತೊಬ್ಬರ ಕಥೆಗಳನ್ನು ಹೇಳ್ತಾರೆ. ಆ ವ್ಯಕ್ತಿ ಹಂಗೆ ಮಾಡಿದರು, ಹಿಂಗೆ ಮಾಡಿದರು. ಕರೆಕ್ಟ್ ಇರ್ಬೋದು, ಆ ವ್ಯಕ್ತಿ ಆಗಿನ ಒಂದು ಕಾಲದಲ್ಲಿ ಅವ್ರು ಹೇಗೆ ಬದುಕಿದಾರೋ ಹಾಗೆ ಬದುಕಿದ್ದಾರೆ. ಆದರೆ ಅವರ ಒಂದು ಚರಿತ್ರೆಯನ್ನು ಕೇಳೋದ್ರಿಂದ ನಮ್ಮಲ್ಲಾಗುವ ಬದಲಾವಣೆನಾದರೂ ಏನು? ಸ್ವಲ್ಪ ಯೋಚನೆ ಮಾಡಬೇಕಲ್ವ. ನೋಡಿ, ಅವರು ಹೇಗೆಲ್ಲ ಬದುಕಿ ಹೋಗಿದ್ದಾರೋ ನಾವು ಹಾಗೇ ಬದುಕ್ತಾ ಇದ್ದೀವಿ. ಅವರಿಗೆ ಕೂಡ ಹಸಿವಿತ್ತು, ನಮಗೂ ಕೂಡ ಹಸಿವಿದೆ. ಅವರು ಕೂಡ ಊಟ ಮಾಡ್ತಿದ್ರು, ಅವರೇನು ಊಟ ಮಾಡ್ತಿದ್ರು, ನಾವು ಅದನ್ನೇ ಊಟ ಮಾಡ್ತಾ ಇದ್ದೀವಿ. ಮತ್ತು ಅವರು ಮರಣಿಸಿದ್ದಾರೆ, ನಾವು ಮರಣಿಸ್ತೀವಿ. ಅವರು ಇದೇ ಭೂಮಿಯಲ್ಲೇ ಬದುಕಿದ್ದಾರೆ, ನಾವು ಕೂಡ ಇದೇ ಭೂಮಿಯಲ್ಲೇ ಬದುಕಿದ್ದೀವಿ. ಅವ್ರಿಗೂ ನಮಗೂ ಏನು ವ್ಯತ್ಯಾಸ? ನೋಡಿ, ಒಬ್ಬರಿಂದ ಕಲಿಯೋದಿರುತ್ತೆ. ಆದರೆ ನಮ್ಮನ್ನು ನಾವು ಪೂರ್ತಿಯಾಗಿ ಮರೆತು ಅವರ ಒಂದು ಜೀವನ ಚರಿತ್ರೆಯನ್ನು, ಅವರ ಒಂದು ಕಥೆಯನ್ನು ನಂಬೋದ್ರಿಂದ ನಮ್ಮಲ್ಲಾಗುವ ಬದಲಾವಣೆನಾದರೂ ಏನು? ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ. ಇನ್ನು ಕೆಲವು ಯಾವ ರೀತಿಯಲ್ಲಿ ನಂಬ್ತಾರೆ ಅಂತಂದರೆ ದೇವರು ಅಂದರೆ ಸ್ವಾಮೀಜಿಗಳ ಮುಖಾಂತರ, ಬಾಬಾಗಳ ಮುಖಾಂತರ ಅವರೇ ದೇವರು ಅಂತ ಹೇಳಿ ಭಾವಿಸ್ತಾರೆ. ಯಾಕೆಂದರೆ ನೋಡಿ, ಕೆಲವೊಬ್ಬರು ಪವಾಡಗಳನ್ನು ಮಾಡ್ತಿರ್ತಾರೆ, ಚಮತ್ಕಾರಗಳನ್ನು ಮಾಡ್ತಿರ್ತಾರೆ. ಅವರು ಬಾಯಿಂದ ನಿಂಬೆಹಣ್ಣು ತೆಗೆದ್ರು, ತೆಂಗಿನಕಾಯಲ್ಲಿ ಅದನ್ನು ತೆಗೆದ್ರು, ಹಾಗಾಗಿ ಅವರು ದೇವರು. ಇಲ್ಲ, ಅವರಿಂದ ನಮಗೆ ಈ ಒಂದು ಕಾಯಿಲೆ ವಾಸಿ ಆಯಿತು, ಅವರಿಂದ ನಮಗೆ ಈ ಒಂದು ಬದಲಾವಣೆ ಆಯಿತು, ಹಾಗಾಗಿನೇ ಅವರು ದೇವರು. ನೋಡಿ, ನಾನು ಕೇಳೋ ಒಂದು ಪ್ರಶ್ನೆ ಏನು ಅಂತಂದರೆ, ಯಾರೋ ಒಬ್ಬರು ಏನೋ ಒಂದು ಸಣ್ಣದೊಂದು ಕಾಯಿಲೆ ವಾಸಿ ಮಾಡಿದರು, ಅಥವಾ ಅವರು ಹೇಳಿದರು ಅಂತ ಹೇಳಿ ಏನಾರು ಒಂದು ನಿಮಗೆ ಕೆಲಸ ಸಿಕ್ತು,
ಇಲ್ಲಾಂದರೆ ಏನಾದ್ರು ಒಂದು ಸಣ್ಣ ಪುಟ್ಟ ಜೀವನದಲ್ಲಿ ಬದಲಾವಣೆ ಆಯಿತು ಅಂತಂದರೆ ನೀವು ಹುಟ್ಟಿದಾಗಿಂದನೂ ಇಲ್ಲಿವರೆಗೂ ನಿಮ್ಮನ್ನು ಪಾಲನೆ ಪೋಷಣೆ ಮಾಡಿದ ದೇವರು ಯಾವುದು? ಇದಕ್ಕಿಂತ ಮುಂಚೆ ಸಾಕಷ್ಟು ನಿಮಗೆ ಕಷ್ಟಗಳು ಬಂದಿರ್ತವೆ. ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸಿ ನಿಮಗೆ ಬದುಕಲಿಕ್ಕೆ ಆಸರೆಯನ್ನು ಕೊಟ್ಟಿರೋ ದೇವರು ಯಾವುದು? ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ಸ್ವಲ್ಪ ಯೋಚನೆ ಮಾಡಿ. ನೋಡಿ, ದೇವರ ಸ್ಥಾನ ಅನ್ನೋದು ತುಂಬಾ ಅಂದರೆ ತುಂಬಾ ದೊಡ್ಡದು. ನಾವು ಯಾಕೆ ದೇವರನ್ನು ವಸ್ತುಗಳಿಗೆ ಹೋಲಿಸ್ತೀವಿ, ಮನುಷ್ಯರಿಗೆ ಹೋಲಿಸ್ತೀವಿ ಅಂತಂದರೆ ಆ ಒಂದು ಸತ್ಯದ ಬಗ್ಗೆ ಗೊತ್ತಿಲ್ಲ. ಯಾರೋ ಏನೋ ಹೇಳ್ತಾರೆ, ನಾವು ಅದನ್ನೇ ಫಾಲೋ ಮಾಡ್ತೀವಿ. ಇಲ್ಲ, ನಮಗೆ ಆ ಮನುಷ್ಯನೇ ದೇವರು, ಇಲ್ಲ ಆ ಒಂದು ಕಥೆಯಲ್ಲಿ ಅವ್ರ ಪಾತ್ರ ತುಂಬ ದೊಡ್ಡದಿದೆ, ಅವ್ರು ಹಂಗೆ ಬದುಕಿದ್ರು, ಹಿಂಗೆ ಬದುಕಿದ್ರು, ಹಾಗಾಗಿ ಅವರೇ ದೇವರು. ಈ ರೀತಿಯಲ್ಲಿ ದೇವರನ್ನು ನಂಬುವಂಥದ್ದಲ್ಲ ಸ್ನೇಹಿತರೆ. ನೋಡಿ, ದೇವರನ್ನು ಆಲೋಚನೆ ಮಾಡೋದ್ರ ಮುಖಾಂತರ ನಮ್ಮ ಅಂತರಂಗದಿಂದ ತಿಳ್ಕೊಬೇಕು. ಇದಕ್ಕೆ ಬೇಕಾಗಿರೋದು ಏನು? ನೀವು ಯಾರೋ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಹೊಗಳೋದ್ರಿಂದ ನಿಮ್ಮಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ ಆಂತರಿಕವಾಗಿ? ಇಲ್ಲ ಯಾರೋ ಒಬ್ಬ ಮನುಷ್ಯನನ್ನು ನೀವು ದೇವರು ಮಾಡೋದ್ರಿಂದ ನಮ್ಮಲ್ಲಿ ಏನಾದ್ರು ಆಂತರಿಕವಾಗಿ ಬದಲಾವಣೆ ಆಗುತ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಆಂತರಿಕವಾಗಿ ಜ್ಞಾನ ಬರೋದು ಯಾವಾಗ? ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಿದಾಗ, ನಮ್ಮ ಒಳಗಡೆ ಏನಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡಿದಾಗ. ಇದು ಏನಾಗುತ್ತೆ ಅಂತಂದರೆ, ನೋಡಿ, ಮನುಷ್ಯನಿಗೆ ವಸ್ತುಗಳಿಗೆ ದೇವರನ್ನು ಹೋಲಿಸಿದರೆ ವ್ಯಕ್ತಿ ಪೂರ್ತಿ ಡಿವೈಡ್ ಆಗಿಬಿಡ್ತಾನೆ. ಅಂದರೆ ಆ ದೇವರು ಅನ್ನೋ ಒಂದು ಯೋಚನೆ ಮಾಡೋ ಒಂದು ಜ್ಞಾನ ಇದೆ ಅಲ್ವಾ, ಅದು ತನ್ನಿಂದ ಸಪರೇಟಾಗಿ ನೋಡ್ತಾನೆ, ವ್ಯಕ್ತಿ ಸಪರೇಟಾಗಿ ನೋಡ್ತಾನೆ. ಹಾಗಾಗಿನೇ ಮನುಷ್ಯನಿಗೆ ಇವತ್ತು ಈ ಒಂದು ಸತ್ಯ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಜನರಿಗೆ ಈ ಒಂದು ಸತ್ಯ ಅರ್ಥ ಆಗ್ತಾ ಇಲ್ಲ. ಕೆಲವೊಬ್ಬರಂದ್ರಿಗೂ ಮನೆಯವರು ಏನು ಮಾಡ್ತಾ ಇದ್ದಾರೋ ಅದನ್ನೇ ಮಾಡ್ತಾ ಇದ್ದಾರೆ. ಇಲ್ಲ, ನಮ್ಮ ಹಿಂದಿನಿಂದನೂ ನಾವು ಈ ದೇವರನ್ನು ಪೂಜೆ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಇದನ್ನೇ ಪೂಜೆ ಮಾಡ್ತೀವಿ. ನಮ್ಮ ತಾತ ಮುತ್ತಾತ ನಮ್ಮ ತಂದೆಯವರು ಕೂಡ ಇದನ್ನೇ ಪೂಜೆ ಮಾಡಿದ್ದಾರೆ, ನಾವು ಕೂಡ ಇದನ್ನೇ ಮಾಡ್ತೀವಿ. ನೋಡಿ, ಇದು ಏನು ಮಾಡುತ್ತೆ ಅಂದರೆ ವ್ಯಕ್ತಿಯನ್ನು ಆ ಒಂದು ಶಕ್ತಿಯ ಬಗ್ಗೆ ಯೋಚನೆ ಮಾಡದಂತೆ ಮಾಡುತ್ತೆ ಇದು. ಇವಾಗ ನೋಡಿ, ಯೋಚನೆ ಮಾಡಲಿಲ್ಲದೇ ನಾವು ಏನಾದ್ರು ಒಂದು ಕಲಿಯೋಕ್ಕೆ ಸಾಧ್ಯನಾ? ಅದು ನಮ್ಮ ಒಂದು ಗ್ರಹಿಕೆಗೆ ಬರುತ್ತಾ? ಸಾಧ್ಯನೇ ಇಲ್ಲ. ಇವತ್ತು ನೋಡಿ, ಯಾವುದನ್ನು ನಾವು ಬ್ಲೈಂಡಾಗಿ ನಂಬೋದಿಲ್ಲ. ಇವತ್ತು ನಾವು ಎಲ್ಲರೂ ಒಂದು ಕೆಲಸಕ್ಕೆ ಸೇರ್ಕೋಬೇಕು ಅಂತಂದರೆ ನೀನು ಏನು ಓದಿದೀಯಾ, ನಿನ್ನ ತಿಳುವಳಿಕೆ ಏನು ಅಂತ ಕೇಳ್ತಾರೆ. ನಾವು ಸ್ಕೂಲಲ್ಲಿ, ಕಾಲೇಜಲ್ಲಿ, ಎಲ್ಲ ರಂಗದಲ್ಲೂ ನಮ್ಮ ಬುದ್ಧಿಯನ್ನು ಉಪಯೋಗಿಸ್ತೀವಿ, ನಮ್ಮ ಆಲೋಚನೆ ಮಾಡೋ ಶಕ್ತಿಯನ್ನು ಉಪಯೋಗಿಸ್ತೀವಿ. ಆದರೆ ಈ ಒಂದು ವಿಷಯದಲ್ಲಿ ಯಾಕೆ ದೇವರು ಅನ್ನೋ ಒಂದು ವಿಷಯದಲ್ಲಿ ಯಾಕೆ ನಾವು ಯೋಚನೆ ಮಾಡ್ತಾ ಇಲ್ಲ? ಏನು ಅಡ್ಡಿ ಆಗ್ತಾ ಇದೆ? ನೋಡಿ, ಒಂದು ಸಣ್ಣ ಪುಟ್ಟ ತರಕಾರಿ ತೊಗೋಬೇಕಾದ್ರೂ ಯೋಚನೆ ಮಾಡ್ತೀವಿ, ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ. ಇಷ್ಟು ಸಾಮಾನ್ಯ ಜ್ಞಾನ ನಮ್ಮಲ್ಲಿ ಇರುವಾಗ ಮತ್ತೆ ಯಾವುದು ನಮಗೆ ಅಡ್ಡಿ ಆಗ್ತಾ ಇದೆ? ಯಾಕೆ ಅಂದರೆ, ಒಂದು, ನಾವು ಮತ್ತೊಬ್ಬರನ್ನ ಫಾಲೋ ಮಾಡ್ತಾ ಇದ್ದೀವಿ ದೇವರನ್ನೋ ಒಂದು ವಿಷಯದಲ್ಲಿ. ಇನ್ನೊಂದೇನು ಅಂತಂದರೆ, ನಮಗೆ ಅದು ಅಷ್ಟೊಂದು ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ಭಾವಿಸ್ತಾರೆ ಈ ಥರ, ದೇವರು ಅನ್ನೋ ಒಂದು ವಿಷಯ ಅಷ್ಟು ಅವಶ್ಯಕತೆ ಇಲ್ಲ, ನಮಗೆ ಯಾವುದೋ ಒಂದು ನಾವು ಕೈ ಮುಗಿದ್ರೆ ಸಾಕು ಅಂತ ಹೇಳಿ ಭಾವಿಸ್ತಾರೆ. ನೋಡಿ, ಯಾಕೆ ದೇವರು ಅನ್ನೋದು ಇಂಪಾರ್ಟೆಂಟು ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ದೇವರು ಅನ್ನೊಂದು ವಿಷಯದಲ್ಲಿ ಅದು ಶಾಂತಿ ಮಾತ್ರ ಕೊಡೋದು, ನೆಮ್ಮದಿ ಮಾತ್ರ ಕೊಡೋದು, ಆನಂದ ಮಾತ್ರ ಕೊಡೋದು ಅಂತ ಹೇಳಿ ಅಷ್ಟೇ ಭಾವಿಸ್ತಾರೆ. ಹಾಗಾಗಿನೇ ನೋಡಿ, ಇವತ್ತು ಧ್ಯಾನದ ಒಂದು ಕ್ಲಾಸಸ್ಗಳು ಯಾಕೆ ಇಷ್ಟೊಂದು ಆಗಿದ್ದಾವೆ ಅಂತಂದರೆ, ಮನುಷ್ಯನಿಗೆ ಸತ್ಯ ಬೇಕಾಗಿಲ್ಲ, ಶಾಂತಿಯಿಂದ ಹೋಗ್ತಾ ಇದ್ದಾನೆ. ನಮ್ಮ ಮನಸ್ಸನ್ನು ನಿಲ್ಲಿಸಿ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅದರಲ್ಲಿ ಒಂಥರ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ನಿಜ. ಆದರೆ ಅದೇ ದೇವರು ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ? ಯಾಕೆಂದರೆ ಒಂದನ್ನು ನಾವು ಇಲ್ಲ ಅದು ದೇವರು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಮೊದಲಿಗೆ ನಮಗೆ ಆ ದೇವರ ಬಗ್ಗೆ ನಮಗೆ ಜ್ಞಾನ ಇರಬೇಕಲ್ವಾ? ಆ ದೇವ್ರ ಬಗ್ಗೆನೇ ಸರಿಯಾಗಿ ಜ್ಞಾನ ಇಲ್ಲ ಅಂತಂದರೆ, ಯಾವುದೋ ಒಂದು ಅನುಭವ ಆಗಿದೆ ಅಂತಂದರೆ ಅದನ್ನೇ ದೇವರು ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ? ವ್ಯಕ್ತಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದನೇ ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಅನ್ನೋದಾದರೆ, ದೇವರು ನಮಗೆ ಈ ಮನುಷ್ಯನ ರೂಪವನ್ನು ಯಾಕೆ ಕೊಟ್ಟಿದ್ದಾನೆ? ಈ ಒಂದು ದೇಹನ ಯಾಕೆ ಸೃಷ್ಟಿ ಮಾಡಿದ್ದಾನೆ? ನಮ್ಮಲ್ಲಿ ಬುದ್ಧಿ ಯಾಕೆ ಇಟ್ಟಿದ್ದಾನೆ? ಮತ್ತು ನಮ್ಮಲ್ಲಿ ಕ್ರಿಯಾಶೀಲತೆ ಇದೆ. ಈ ಒಂದು ಕ್ರಿಯಾಶೀಲತೆ ಯಾಕಿದೆ? ದೇವದೂತರಾಗೆ ಹುಟ್ಟಿಸ್ಬೋದಿತ್ತಲ್ವಾ ದೇವರು ನಮ್ಮನ್ನು? ನಾವೇನಾದ್ರು ಯಾವಾಗಲೂ ನಮ್ಮಲ್ಲಿ ಶಾಂತಿ ಇರಬೇಕು, ನಾವು ಯಾವಾಗಲೂ ದೇವರನ್ನು 24 ಗಂಟೆನೂ ನಾವು ಕಣ್ಮುಚ್ಕೊಂಡು ಕೂತ್ಕೊಂಡು ದೇವ್ರ ಜಪ ಮಾಡಬೇಕು ಅನ್ನಂಗಿದ್ದರೆ ದೇವರು ನಮ್ಮನ್ನು ದೇವದೂತರಾಗೆ ಹುಟ್ಟಿಸ್ತಿದ್ದ. ಮನುಷ್ಯರನ್ನಾಗಿ ಯಾಕೆ ಸೃಷ್ಟಿ ಮಾಡಿದ್ದಾನೆ? ಸ್ವಲ್ಪ ಯೋಚನೆ ಮಾಡಿ. ನಾವಿಲ್ಲಿ ಮನುಷ್ಯರಾಗೋಕ್ಕೆ ಹೋಗ್ತಾ ಇಲ್ಲ, ಬೇರೆ ಏನೋ ಆಗೋಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿನೇ ನಮಗೆ ಜೀವನ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಸತ್ಯ ಕೂಡ ಸರಿಯಾಗಿ ನಮಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಬರೀ ಶಾಂತಿ ನೆಮ್ಮದಿ ಅಂತ ಅನುಭವಿಸ್ತಾ ಇದ್ದರೆ ನಾವು ಜೀವನ ಮಾಡೋದು ಯಾವಾಗ ಹೇಳಿ?
ಹಾಗಾಗಿನೇ ಸ್ನೇಹಿತರೆ, ಎಲ್ಲೋ ಒಂದು ಕಡೆಗೆ ನಾವು ಸತ್ಯವನ್ನು, ಸಾರ್ವತ್ರಿಕವಾದ ಸತ್ಯವನ್ನು, ದೇವರನ್ನು ಮರಿತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ನಿಮಗೂ ಅನ್ನಿಸ್ತಾ ಇಲ್ವಾ? ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಧ್ಯಾನ ಅಂತಂದರೆ ಮನಸ್ಸಿಗೆ ಒಂಥರ ಶಾಂತಿ ಅಷ್ಟೇ ಅದು. ಆದರೆ ಅದೇ ದೇವರು ಅದರಿಂದನೇ ನಮಗೆ ಸಾಕ್ಷಾತ್ಕಾರ ಆಗುತ್ತೆ ಅಂತಂದರೆ ಅದು ನಮ್ಮದೊಂದು ಹುಚ್ಚದೊಂದು ಕಲ್ಪನೆ ಅಷ್ಟೇ. ಯಾಕಂದರೆ ಒಂದು ದೇವರು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಮೊದಲೇ ನಮಗೆ ಆ ದೇವರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಹೇಗೆಂದರೆ ನೋಡಿ, ಒಂದು ವಿಮಾನನ ನೋಡಿರ್ತೀವಿ ಅಂತ ಅಂದ್ಕೊಳ್ಳಿ, ಅದು ನಮಗೆ ಗೊತ್ತಿರುತ್ತೆ. ಯಾಕಂದರೆ ಈ ಮೊದಲೇ ನೋಡಿರ್ತೀವಲ್ವ. ಬೇರೆ ಕಡೆಗೆ ಏನಾದ್ರು ಅಂಥ ಒಂದು ರೂಪವಿರೋ ಒಂದು ಭೌತಿಕವಾದ ವಸ್ತುವನ್ನು ನೋಡಿದರೆ ನಾವು ಅದನ್ನು ಹೇಳ್ತೀವಿ, ಇದು ವಿಮಾನ. ಯಾಕಂದರೆ ಮೊದಲಿಗೆ ನಮಗೆ ಅದ್ರ ಬಗ್ಗೆ ಜ್ಞಾನ ಇರುತ್ತೆ. ಅದೇ ರೀತಿಯಲ್ಲಿ ನಾವು ಧ್ಯಾನದೊಂದು ಆಳಕ್ಕೆ ಹೋದಾಗ ಅಲ್ಲಿ ಏನೋ ಒಂದು ಮನಃಶಾಂತಿ ಸಿಗುತ್ತೆ ಅಂತಂದರೆ ಅದು ದೇವರು ಅಂತ ನಾವು ಹೇಗೆ ಭಾವಿಸ್ತೀವಿ. ಸ್ವಲ್ಪ ಯೋಚನೆ ಮಾಡಬೇಕು. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ನೋಡಿ, ದೇವರು ಅಂದರೆ ಶ್ರೀಮಂತಿಕೆ ಮಾತ್ರ ಕೊಡೋನು, ವಸ್ತುಗಳನ್ನು ಮಾತ್ರ ಕೊಡೋನು, ಹಣ ಮಾತ್ರ ಕೊಡೋನು, ಆರೋಗ್ಯ ಮಾತ್ರ ಕೊಡೋನು. ಹಾಗಾಗಿನೇ ನೋಡಿ, ಇವತ್ತು ದೇವರಿಗೆ ಕೆಲವೊಬ್ಬರು ದುಡ್ಡನ್ನು ಕೊಡ್ತಾರೆ, ಬಂಗಾರನ ಕೊಡ್ತಾರೆ, ಬೆಳ್ಳಿ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ಇವರಿಗೆ ಬೇಕಾಗಿರೋದು ನಿಜವಾಗ್ಲೂ ದೇವರು ಅಲ್ಲ, ಸತ್ಯ ಅಲ್ಲ. ಇವರೊಂದು ಆಸೆಗಳು ಈಡೇರಬೇಕು ಅಷ್ಟೇ. ವ್ಯಕ್ತಿ ಇಲ್ಲಿ ತನ್ನ ಆಸೆಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾನೆ ಹೊರತು ಸತ್ಯನ ಹುಡ್ಕೊಂಡು ಹೋಗ್ತಾ ಇಲ್ಲ. ದೇವರು ಅಂದರೆ ಏನು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಅಂದರೆ ನಾವು ಆ ಶಕ್ತಿ ಹೆಂಗಿದೆಯೋ ಹಾಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ನಾವು ಮೊದಲು ಮಗು ಆಗಬೇಕು. ಎಲ್ಲ ನಮ್ಮ ಯೋಚನೆಗಳನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾದರೆ ಹೇಗೆ ದೇವ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ? ಈ ದೇವರು ಅಂದರೆ ಏನು ನೋಡಿ, ಇವಾಗ ಇದಕ್ಕೆ ಜಾಸ್ತಿ ಏನೋ ಕಷ್ಟಪಡಬೇಕಾಗಿಲ್ಲ. ಒಂದು ತುಂಬ ಸರಳವಾದ ಒಂದು ವಿಧಾನ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ನೀವು ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಿ. ನಮ್ಮ ಬಗ್ಗೆ ನಾವು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡೋಣ. ನಾನು ಯಾರು ಈ ಒಂದು ಪ್ರಶ್ನೆನ ಹಾಕ್ಕೊಳ್ಳಿ. ನಿಮ್ಮಲ್ಲಿ ಏನೇ ಒಂದು ಟೆನ್ಷನ್ಗಳಿದ್ರು, ಏನೇ ಒಂದು ಗೊಂದಲಗಳಿದ್ರು ಅವನ್ನೆಲ್ಲ ಪಕ್ಕಕ್ಕಿಟ್ಟು ಈ ಒಂದು ಪ್ರಶ್ನೆಗಳನ್ನು ಹಾಕ್ಕೊಂಡು ಯೋಚನೆ ಮಾಡಿ. ನಾನು ಯಾರು? ನಾನು ಈ ಒಂದು ಭೂಮಿಗೆ ಹೇಗೆ ಬಂದೆ? ನನ್ನ ಒಂದು ರಚನೆ ಯಾವ ರೀತಿ ಇದೆ? ನಿಮ್ಮ ಬಗ್ಗೆ ನೀವು ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಶಾಂತ ರೀತಿಯಿಂದ ಯೋಚನೆ ಮಾಡಿ ಸ್ನೇಹಿತರೆ. ಇವಾಗ ನೋಡಿ, ನಮ್ಮ ಸೃಷ್ಟಿ ಹೇಗಿದೆ? ನಮಗೆ ಒಂದು ಶರೀರ ಇದೆ, ಮತ್ತು ನಮಗೊಂದು ಹಾರ್ಟ್ ಬೀಟ್ ಇದೆ, ಮತ್ತು ನಮಗೆ ಜೀರ್ಣಕ್ರಿಯೆ ಆಗ್ತಾ ಇರುತ್ತೆ, ಮತ್ತು ನಮಗೊಂದು ಹಸಿವಿದೆ, ನಾವು ಉಸಿರಾಡ್ತಾ ಇರ್ತೀವಿ, ನಮಗೆ ಉಸಿರಾಟದ ಒಂದು ಕ್ರಿಯೆ ಇದೆ, ಕಣ್ಣುಗಳಿದ್ದಾವೆ, ನೋಡೋದಕ್ಕೆ ಕೇಳೋದಕ್ಕೆ ಕಿವಿಗಳಿದ್ದಾವೆ, ಮತ್ತು ನಮ್ಮ ಒಂದು ದೇಹದಲ್ಲಿರುವ ನರಗಳ ಒಂದು ಸಿಸ್ಟಮನ್ನು ಗಮನಿಸಿ, ನಮ್ಮ ಕೈ ಕಾಲು ಇವನ್ನೆಲ್ಲ ಗಮನಿಸಿ ಒಂದು ಯೋಚನೆ ಮಾಡಿ, ಇವೆಲ್ಲ ಹೇಗೆ ಸೃಷ್ಟಿಯಾದವು? ನಮ್ಮ ದೇಹದ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋಣ. ಇವೆಲ್ಲ ಹೇಗೆ ಸೃಷ್ಟಿಯಾದವು? ನಾವು ಸೃಷ್ಟಿ ಮಾಡಿದ್ದೀವ ಇದನ್ನು? ನಾವು ಯಾವಾಗಲೂ ಹೇಳ್ತಾ ಇದ್ದೀವಿ, ನನ್ನ ಬಗ್ಗೆ ಎಲ್ಲ ಗೊತ್ತು. ಹಾಗಾದರೆ ಈ ದೇಹ ಹೇಗೆ ಸೃಷ್ಟಿಯಾಯಿತು? ನಮ್ಮ ಒಂದು ಅಸ್ತಿತ್ವ ಈ ಒಂದು ಭೂಮಿಗೆ ಹೇಗೆ ಬಂತು? ಸ್ವಲ್ಪ ಯೋಚನೆ ಮಾಡಿ. ಇದನ್ನು ಯೋಚನೆ ಮಾಡಿದಾಗ ಒಂದು ಸತ್ಯ ಗೊತ್ತಾಗುತ್ತೆ, ಇದನ್ನು ನಾವು ರಚನೆ ಮಾಡಿಲ್ಲ. ಈ ಭೂಮಿಗೆ ಬರಬೇಕಾದ್ರೂ ಕೂಡ ನಾವು ಬರಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಬಂದಿಲ್ಲ. ಹಾಗಾದರೆ ನಾವಿಲ್ಲಿ ಹೇಗೆ ಬಂದ್ವಿ? ನಮ್ಮನ್ನು ಒಂದು ಶಕ್ತಿ ಸೃಷ್ಟಿ ಮಾಡಿದೆ. ಮತ್ತು ನೀವು ಅನ್ಕೋಬೋದು, ಇಲ್ಲ ಇದರಿಂದ ಯಾವ ಶಕ್ತಿನೂ ಇಲ್ಲ, ನಮ್ಮ ದೇಹ ಅದಷ್ಟಕ್ಕೆ ಅದೇ ಸೃಷ್ಟಿಯಾಗಿದೆ. ನೋಡಿ, ಸ್ವಲ್ಪ ಯೋಚನೆ ಮಾಡಿ. ನಮ್ಮ ದೇಹದಲ್ಲಿ ತುಂಬ ಅದ್ಭುತವಾದ ನಿಯಮಗಳಿದ್ದಾವೆ. ನೋಡಿ, ನಮ್ಮ ಹಾರ್ಟ್ ಬೀಟು ಯಾವಾಗಲೂ ರಕ್ತವನ್ನು ಪಂಪ್ ಮಾಡ್ತಾ ಇರುತ್ತೆ, ಜೀರ್ಣಕ್ರಿಯೆ ಒಂದು ವ್ಯವಸ್ಥೆ ಇದೆ. ಹೀಗೆ ಸೂಕ್ಷ್ಮವಾಗಿ ನಾವು ನಮ್ಮ ದೇಹವನ್ನು ಗಮನಿಸಿದರೆ ತುಂಬ ಅದ್ಭುತವಾಗಿ ರಚನೆಯಾಗಿದೆ. ಇಷ್ಟೊಂದು ನಿಯಮಗಳು ಇದ್ದಾವೆ ಅಂತಂದರೆ ಈ ನಿಯಮಗಳನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇರಲೇಬೇಕಲ್ವಾ? ಇಲ್ಲ, ಇದು ಅದಷ್ಟಕ್ಕೆ ಅದೇ ಸೃಷ್ಟಿಯಾಗಿದೆ ಅಂತಂದರೆ ಇವತ್ತು ಮನುಷ್ಯ ಪ್ರಪಂಚದಲ್ಲಿ ಬೇರೆ ಬೇರೆ ರೂಪದಲ್ಲಿ ಇರ್ತಿದ್ದ, ಹೇಗೆ ಬೇಕೋ ಹಾಗೆ ಇರ್ತಿದ್ದ. ಬಟ್ ಎಲ್ಲ ಮನುಷ್ಯರು ಒಂದೇ ರೀತಿಯಲ್ಲಿ ಸೃಷ್ಟಿಯಾಗಿದ್ದಾರೆ. ಅಂದರೆ ನಾವು ಇದರಲ್ಲೇ ಅರ್ಥ ಮಾಡ್ಕೋಬೇಕು, ಇದರ ಹಿಂದೆ ಒಂದು ಶಕ್ತಿ ಇದೆ. ಈ ಶಕ್ತಿಯೇ ದೇವರು, ಭಗವಂತ ಅಲ್ಲ. ನೀವು ಯಾವ ಭಾಷೆಯಲ್ಲಿ ಕರಿತೀರೋ ಅದು, ಇದನ್ನೇ ನಾವು ದೇವರು ಅಂತ ಹೇಳ್ತೀವಿ. ಮತ್ತು ಈ ಒಂದು ಪ್ರಕೃತಿ ಬಗ್ಗೆ ಯೋಚನೆ ಮಾಡಿದರೆ,
ಪ್ರಕೃತಿ ಬಗ್ಗೆ ನೋಡಿ, ಹಾಗೆ ಸುಮ್ಮನೆ ನೀವು ಎಲ್ಲರೂ ಸ್ವಲ್ಪ ಒಂದು ಅರ್ಧ ಗಂಟೆ ಎಲ್ಲರೂ ಇದು ಆಚೆ ಹೋಗಿ ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ಆರಾಮಾಗಿ ಎಲ್ಲ ಟೆನ್ಷನ್ಗಳನ್ನು ಬಿಟ್ಟು ಸುತ್ತಮುತ್ತ ನೋಡಿದರೆ ನಾವು ಅಂದ್ಕೊಂಡಿರ್ತೀವಿ ಜೀವನಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಹಣ ಬೇಕು, ದುಡ್ಡು ಬೇಕು, ಮನೆ ಬೇಕು, ಹೀಗೆ ಕೆಲವೊಂದು ವಸ್ತುಗಳು ಬೇಕು ಅಂತ ಅಂದ್ಕೊಂಡಿರ್ತೀವಿ. ಮುಖ್ಯವಾಗಿ ಬೇಕಾಗಿರೋದು ಏನು ಗೊತ್ತಾ? ಪ್ರಕೃತಿಯಿಂದ ಗಾಳಿ ಬೇಕು ನಮಗೆ, ನೀರು ಬೇಕು ನಮಗೆ, ಸೂರ್ಯನಿಂದ ಬೆಳಕು ಬೇಕು ನಮಗೆ. ಇವೆಲ್ಲ ಹೇಗಾಗಿದ್ದಾವೆ ಸ್ವಲ್ಪ ಯೋಚನೆ ಮಾಡಿ. ಈ ಭೂಮಿ ಬಗ್ಗೆನೇ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಕಲರ್ಫುಲ್ಲಾದ ಹೂಗಳಿದ್ದಾವೆ, ವಿಧವಾದ ರುಚಿಯಾದ ಹಣ್ಣುಗಳಿದ್ದಾವೆ, ಬೆಟ್ಟ ಗುಡ್ಡಗಳಿದ್ದಾವೆ, ಸೂರ್ಯನಿಂದ ಬೆಳಕು ಬರ್ತಾ ಇದೆ ನಮಗೆ, ಹಗಲು ರಾತ್ರಿಗಳು ಆಗ್ತಾ ಇದ್ದಾವೆ. ನಾವು ವಿಶ್ರಾಂತಿ ತಗೊಳ್ಳೋಕ್ಕೆ ರಾತ್ರಿ ಆಗುತ್ತೆ, ಹಗಲಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಹಗಲಾಗುತ್ತೆ. ಇವೆಲ್ಲ ಹೇಗಾಗ್ತಾ ಇದ್ದಾವೆ? ಖಂಡಿತವಾಗಿಯೂ ಇದ್ರ ಹಿಂದೇನೋ ಒಂದು ಶಕ್ತಿ ಇದೆ ಅನ್ನೋ ಒಂದು ಜ್ಞಾನ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಈ ಒಂದು ಶಕ್ತಿಯನ್ನೇ ದೇವರು ಅಂತ ಹೇಳಿ ಕರಿತೀವಿ ನಾವು. ದೇವರು ಅಂದರೆ ಇದು ಸ್ನೇಹಿತರೆ, ಹೇಳಬೇಕು ಅಂದರೆ ದೇವರು ಅಂದರೆ ಇದು. ದೇವರನ್ನು ತಿಳ್ಕೋಬೇಕು, ದೇವರ ಜ್ಞಾನ ಬೇಕು ಅಂತಂದರೆ ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. ನಾವು ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. ನೋಡಿ, ನಾವು ಮತ್ತೊಬ್ಬರಿಗೆ ಪ್ರೀತಿ ತೋರಿಸ್ತೀವಿ ಮತ್ತು ನಾವು ಕರುಣೆ ತೋರಿಸ್ತೀವಿ. ನಮ್ಮಲ್ಲಿ ಒಂದು ಪ್ರೀತಿ ಹೇಗೆ ಬರುತ್ತೆ, ಈ ಒಂದು ಕರುಣೆ ಹೇಗೆ ಬರುತ್ತೆ? ಮತ್ತು ನಾವು ಒಂದು ಆಲೋಚನೆ ಮಾಡಿ ನಾವು ಒಂದು ವಸ್ತು ಇಲ್ಲ ಅಂದರೆ ಅದನ್ನು ಇನ್ನೊಂದು ಕಚ್ಚಾ ವಸ್ತುಗಳನ್ನು ಉಪಯೋಗಿಸೋ ಒಂದು ವಸ್ತುವನ್ನು ರೆಡಿ ಮಾಡ್ತೀವಿ. ಈ ಒಂದು ಕ್ರಿಯಾಶೀಲತೆ ನಮ್ಮಲ್ಲಿ ಹೇಗೆ ಬಂತು? ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ಇದನ್ನು ಯಾರೋ ಇಟ್ಟಿದ್ದಾರೆ. ಆ ಒಂದು ಶಕ್ತಿಯೇ ದೇವರು. ಹಾಗಾಗಿ ಸ್ನೇಹಿತರೆ, ದೇವರು ಅಂದರೆ ವಸ್ತು ಅಲ್ಲ, ವ್ಯಕ್ತಿ ಅಲ್ಲ, ಅದೊಂದು ಅದ್ಭುತವಾದ ಶಕ್ತಿ. ಅದನ್ನು ವಿವರಿಸೋಕೆ ಆಗೋದಿಲ್ಲ, ನೋಡೋಕೆ ಆಗೋದಿಲ್ಲ. ಹಾಗಾದರೆ ದೇವರು ಅನ್ನೋ ಒಂದು ಶಕ್ತಿ ಎಲ್ಲಿದೆ? ಈ ನಮ್ಮನ್ನು ಸೃಷ್ಟಿ ಮಾಡಿ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ದೇವರು ಎಲ್ಲೋ ಒಂದು ಕಡೆಗೆ ಇದೆಯಾ? ಖಂಡಿತ ಇಲ್ಲ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಮೂಮೆಂಟು ದೇವರು ನಮ್ಮ ಜೊತೆಯಲ್ಲೇ ಇರ್ತಾನೆ. ಹೇಗೆಂದರೆ ನೋಡಿ, ಈ ಭೂಮಿಯಲ್ಲಿ ಯಾವುದೆಲ್ಲ ಏನೆಲ್ಲ ಮಾಡ್ತಾ ಇದೆ, ಎಲ್ಲಿ ಏನೆಲ್ಲ ಹೋಗ್ತಾ ಇದೆ, ಯಾವುದೆಲ್ಲ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದು ಪ್ರತಿಯೊಂದು ಭಗವಂತನಿಗೆ ಗೊತ್ತಿರುತ್ತೆ, ದೇವರಿಗೆ ಗೊತ್ತಿರುತ್ತೆ. ಹೇಗೆ ಅಂದರೆ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋದೇ ಆ ಒಂದು ಶಕ್ತಿ ಅಲ್ವಾ? ಇವಾಗ ನೋಡಿ, ಈ ನನ್ನ ಕೈಲಿ ಒಂದು ಸೆಲ್ಫೋನ್ ಇದೆ. ಈ ಸೆಲ್ಫೋನ್ ರೆಡಿ ಮಾಡಿರೋ ವ್ಯಕ್ತಿಗೆ ಇದ್ರ ಒಳಗಡೆ ಏನೆಲ್ಲ ಇದೆ, ಯಾವುದೆಲ್ಲ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ ಅನ್ನೋದು ಸಂಪೂರ್ಣ ಜ್ಞಾನ ಆ ವ್ಯಕ್ತಿಗೆ ಗೊತ್ತಿರುತ್ತೆ. ಅದೇ ರೀತಿಯಲ್ಲಿ ನೋಡಿ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ದೇವರಿಗೆ ಯಾವುದೆಲ್ಲ ಏನೆಲ್ಲ ಇದೆಯೋ, ಇದರಲ್ಲಿ ನಾವು ಏನೆಲ್ಲ ಮಾತಾಡ್ತೀವೋ, ಏನೆಲ್ಲ ಕೆಲಸ ಮಾಡ್ತೀವೋ ಅವೆಲ್ಲ ಸಂಪೂರ್ಣವಾದ ಜ್ಞಾನ ಭಗವಂತನಿಗೆ ಇರುತ್ತೆ. ಅಂದರೆ ಪ್ರತಿಯೊಂದು ಕ್ಷಣ ಭಗವಂತ ನಮ್ಮ ಜೊತೆ ಇರ್ತಾನೆ. ಹೇಗೆ? ಜ್ಞಾನದ ಮುಖಾಂತರ, ಅವನ ಒಂದು ಜ್ಞಾನದ ಮುಖಾಂತರ. ಹಾಗಾದರೆ ದೇವರನ್ನು ನಾವು ನೋಡೋಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ, ನೋಡೋಕೆ ಆಗೋದಿಲ್ಲ. ಯಾಕೆಂದರೆ ನೋಡಿ, ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಸೃಷ್ಟಿ ಮಾಡಿದ ಅಂತಂದರೆ ಅವನ ಒಂದು ರೂಪ ಆ ವಸ್ತುವಿನಲ್ಲಿ ಇರೋದಿಲ್ಲ. ಅದೇ ರೀತಿಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಭಗವಂತ ಯಾವುದೋ ಒಂದು ಭೌತಿಕವಾದ ವಸ್ತುಗಳಲ್ಲಿ ಇರೋಕೆ ಸಾಧ್ಯ ಇಲ್ಲ, ಭೌತಿಕ ವಸ್ತು ಆಗೋಕೆ ಸಾಧ್ಯ ಇಲ್ಲ. ಮನುಷ್ಯರು ಕೂಡ ಇಲ್ಲಿ ಯಾರೆಲ್ಲ ಹುಟ್ಟುತ್ತಾರೋ, ಯಾರೆಲ್ಲ ಒಂದು ಶರೀರವನ್ನು ಧರಿಸ್ತಾರೋ ಅವರು ಎಲ್ಲರೂ ದೇವರಾಗೋಕೆ ಸಾಧ್ಯನೇ ಇಲ್ಲ. ಯಾಕಂದರೆ ದೇವರು ಅಂದರೆ ನಿರಾಕಾರ, ಸರ್ವವ್ಯಾಪಿ, ಅದು ಎಲ್ಲ ಕಡೆಗೂ ಆವರಿಸಿದೆ. ಮನುಷ್ಯ ಎಲ್ಲ ಕಡೆ ಇರೋಕ್ಕೆ ಸಾಧ್ಯನಾ? ಇವಾಗ ನಮ್ಮ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ, ನಮ್ಮ ಒಳಗಡೆ ಏನಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ. ಅಷ್ಟೇ ಯಾಕೆ, ನಮ್ಮ ಮನೇಲಿ ಯಾವ್ದ್ಯಾವ್ದು ಎಲ್ಲೆಲ್ಲಿದೆ ಅನ್ನೋದು ಕೂಡ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಹೀಗಿರುವಾಗ ಅಂಥ ಅದ್ಭುತವಾದ ಭಗವಂತನಿಗೆ ಮನುಷ್ಯನನ್ನು ಹೋಲಿಸೋದು ಎಷ್ಟು ಸರಿ? ಮನುಷ್ಯ ದೇವರಾಗಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ, ಖಂಡಿತ ಸಾಧ್ಯ ಇಲ್ಲ. ದೇವರೇ, ಮನುಷ್ಯನೇ. ನಾವು ಯಾರ್ಯಾರ ಸ್ಥಾನವನ್ನು ಯಾರ್ಯಾರಿಗೆ ಕೊಡಬೇಕೋ ಅವರಿಗೆ ಕೊಡಬೇಕು. ದೇವ್ರ ಸ್ಥಾನನ ದೇವರಿಗೆ ಕೊಡಬೇಕು. ಇಲ್ಲ ನಾವು ಯಾವುದಾದ್ರು ಒಂದು ಮನುಷ್ಯನನ್ನು ದೇವರನ್ನಾಗಿ ಮಾಡ್ತೀವಿ, ವಸ್ತುವನ್ನು ದೇವರನ್ನಾಗಿ ಮಾಡ್ತೀವಿ ಅಂದರೆ ದೇವರು ಅದನ್ನು ಮೆಚ್ಚೋದಿಲ್ಲ. ಏಕೆಂದರೆ ದೇವರು ತನ್ನನ್ನೇ ತಿಳಿಯುವ ನಮಗೆ ಆಲೋಚನೆ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾನೆ, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಹೀಗಿರುವಾಗ ನಾವು ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕು ಹೊರತು ಅವನು ಸೃಷ್ಟಿ ಮಾಡಿರೋ ವಸ್ತುಗಳಿಗೆಲ್ಲ, ಸಣ್ಣ ಪುಟ್ಟ ವಸ್ತುಗಳಿಗೆ ಅವನು ಶರಣಾಗೋದು ಇದು ತುಂಬ ತೀರ ಅಂದರೆ ಅಜ್ಞಾನ. ತೀರ ಅಜ್ಞಾನ. ನಮ್ಮನ್ನು ಸೃಷ್ಟಿ ಮಾಡಿರೋ ಶಕ್ತಿ ಯಾವುದಿದೆಯೋ ಆ ಒಂದು ಶಕ್ತಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು. ಇದೇ ಸರಿಯಾದ ಒಂದು ನಾವು ಸಲ್ಲಿಸುವ ನ್ಯಾಯ ಇದು ಪ್ರತಿಯೊಬ್ಬರ ಕರ್ತವ್ಯ. ಯಾಕಂದರೆ ನೋಡಿ, ಪ್ರತಿ ಕ್ಷಣವೂ ಆ ಒಂದು ದೇವರ ಒಂದು ಅನುಗ್ರಹದಿಂದಲೇ ನಾವಿಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಆ ಒಂದು ಅನುಗ್ರಹದಿಂದಲೇ ಬದುಕ್ತಾ ಇದ್ದೀವಿ ಅಂತಂದರೆ ಆ ಶಕ್ತಿಗೆ ಮಾತ್ರ ನಾವು
ಕೃತಜ್ಞತೆ ಸಲ್ಲಿಸಬೇಕು, ಕೃತಜ್ಞರಾಗಿರಬೇಕು. ಇದು ನಮ್ಮ ಒಂದು ಕರ್ತವ್ಯ. ಹಾಗಾಗಿ ಸ್ನೇಹಿತರೆ, ದೇವರು ಅನ್ನೋ ಒಂದು ವಿಷಯ ಇದೆ ಅಲ್ವಾ, ಇದನ್ನು ನಾವು ತುಂಬ ಈಸಿಯಾಗಿ ತಗೋಬಾರ್ದು ಜೀವನದಲ್ಲಿ. ಇದನ್ನು ತುಂಬ ಆಳವಾಗಿ ಯೋಚನೆ ಮಾಡಿ ನಾವು ತಿಳ್ಕೋಬೇಕು. ತನ್ನನ್ನು ತಾನು ಅರಿತವನು ದೇವರನ್ನು ಅರಿತಂತೆ ಅಂತ ಹೇಳ್ತಾರೆ ನೋಡಿ. ಅಂದರೆ ತನ್ನನ್ನು ತಾನು ಅರಿಯೋದು ಅಂತಂದರೆ ತನ್ನ ಒಂದು ರಚನೆ ಯಾವ ರೀತಿಯಾಗಿದೆ, ತನ್ನ ಬಗ್ಗೆ ತಾನು ಸಂಪೂರ್ಣವಾಗಿ ಯೋಚನೆ ಮಾಡಿ ನಾನು ಒಂದು ಶಕ್ತಿಯ ಅಡಿಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳಿ ಈ ಒಂದು ಜ್ಞಾನವನ್ನು ಪಡೆಯೋದು. ಆವಾಗ ವ್ಯಕ್ತಿಗೆ ಏನಂದರೆ ಅರಿವಾಗುತ್ತೆ, ನನಗಿಂತ ಒಂದು ದೊಡ್ಡ ಶಕ್ತಿ ಇದೆ, ಆ ಶಕ್ತಿ ನನ್ನ ಸೃಷ್ಟಿ ಮಾಡಿದೆ ಅಂತ ಹೇಳಿ. ಇಲ್ಲಿ ವ್ಯಕ್ತಿನೇ ದೇವರಲ್ಲ, ತನ್ನನ್ನು ತಾನು ಅರಿತರೆ ದೇವರನ್ನು ಅರಿತಂತೆ ಅಂತಂದರೆ ಮನುಷ್ಯನೇ ದೇವರಲ್ಲ. ಇಲ್ಲಿ ನಮ್ಮನ್ನು ಯಾವುದು ಸೃಷ್ಟಿ ಮಾಡಿದೆಯೋ ಅದು ದೇವರು. ಈ ಒಂದು ಸತ್ಯವನ್ನು ಯಾಕೆ ತಿಳ್ಕೋಬೇಕು? ನಾವು ಬದುಕಿದ್ರೆ ಆಗೋದಿಲ್ವಾ? ಖಂಡಿತ ಸ್ನೇಹಿತರೆ, ಈ ಸತ್ಯವನ್ನು ತಿಳ್ಕೋಬೇಕು. ಏನಕ್ಕೆ ಅಂತಂದರೆ, ನಾವು ಒಂದು ಶಕ್ತಿಯ ಒಂದು ಅನುಗ್ರಹದಿಂದ ಬದುಕ್ತಾ ಇದ್ದೀವಿ, ನಮಗೊಂದು ಜೀವನ ಸಿಕ್ಕಿದೆ ಅಂತಂದರೆ ಮೊದಲನೇದು ಆ ಒಂದು ಶಕ್ತಿಯನ್ನು ಗುರುತಿಸಿ ಅದಕ್ಕೆ ಕೃತಜ್ಞತೆ ಸಲ್ಲಿಸೋದು ನಮ್ಮದೊಂದು ಕರ್ತವ್ಯ. ಅದು ಇನ್ನೊಂದೇನು ಅಂತಂದರೆ, ವ್ಯಕ್ತಿಗೆ ಗೊತ್ತಾಗುತ್ತೆ ತನ್ನಲ್ಲಿರುವ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗುತ್ತೆ. ನೋಡಿ, ನಾವು ಹೇಗೆ ಸೃಷ್ಟಿಯಾಗಿದ್ದೀವಿ, ನಮ್ಮನ್ನು ಅದ್ಭುತವಾದ ಒಂದು ಶಕ್ತಿ ಸೃಷ್ಟಿ ಮಾಡಿದೆ. ನಾವೇನು ಸಾಮಾನ್ಯ ಅಲ್ಲ. ನೋಡಿ, ಇಲ್ಲಿ ತುಂಬ ಜೀವಿಗಳಿದ್ದಾವೆ, ಲಕ್ಷಾಂತರ ಕೋಟಿಗಟ್ಟಲೆ ಜೀವಿಗಳಿದ್ದಾವೆ. ಅದರಲ್ಲಿ ಆಲೋಚನೆ ಮಾಡೋ ಶಕ್ತಿ ಇರೋ ಜೀವಿ ಅಂತಂದರೆ ನಾವು ಮಾತ್ರ. ನೋಡಿ, ನಾವು ಇಲ್ಲ ಇದು ಒಳ್ಳೆಯದು, ಇದು ಒಂದು ಕೆಟ್ಟದ್ದು ಅಂತ ಹೇಳಿ ನಾವು ಗುರುತಿಸ್ತೀವಿ ಅಂತಂದರೆ ಈ ಒಂದು ಸಾಮರ್ಥ್ಯ ನಮಗೆ ಎಲ್ಲಿಂದ ಬಂತು? ಆ ದೇವರೇ ನಮ್ಮಲ್ಲಿ ಇಟ್ಟಿದ್ದಾನೆ. ನೋಡಿ, ಒಬ್ಬನು ಆಕಾಶದಲ್ಲಿ ಹಾರಾಡೋ ವಿಮಾನವನ್ನು ಕಂಡು ಹಿಡಿತಾನೆ ಅಂತಂದರೆ ಆ ಒಂದು ಸಾಮರ್ಥ್ಯ ವ್ಯಕ್ತಿಗೆ ಎಲ್ಲಿಂದ ಬಂತು? ಯಾಕೆಂದರೆ ನೋಡಿ, ಮನುಷ್ಯ ಕೇವಲ ಒಂದು ಭೌತಿಕವಾದ ಒಂದು ರೂಪ ಅಲ್ಲ, ಒಂದು ದೇಹ ಅಲ್ಲ. ನೋಡಿ, ನಮ್ಮಲ್ಲಿ ಒಂದು ಕ್ರಿಯಾಶೀಲತೆ ಇದೆ. ಒಂದು ಏನು ಇಲ್ಲದನ್ನು ನಾವು ಸೃಷ್ಟಿ ಮಾಡ್ಬೋದು. ದೇವರು ಅಂಥ ಒಂದು ಅದ್ಭುತವಾದ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಯಾರು ಈ ಒಂದು ಜ್ಞಾನವನ್ನು ಪಡ್ಕೊತಾರೋ ಆ ವ್ಯಕ್ತಿ ಯಾವತ್ತಿಗೂ ಸೋಂಬೇರಿ ಆಗೋದಿಲ್ಲ. ಜೀವನದಲ್ಲಿ ಯಾವತ್ತಿಗೂ ಕುಗ್ಗೋದಿಲ್ಲ. ಏನೇ ಕಷ್ಟಗಳು ಬರಲಿ ಧೈರ್ಯವಾಗಿ ಫೇಸ್ ಮಾಡ್ತಾನೆ. ಮತ್ತು ಇಲ್ಲ, ನಾನು ಹೊಸದೊಂದು ಕಂಡುಹಿಡಬೇಕು, ನಾನು ಹೊಸದೊಂದು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಯೋಚನೆ ವ್ಯಕ್ತಿಯಲ್ಲಿ ಹುಟ್ಟುತ್ತೆ. ಯಾಕಂದರೆ ಅವನ ಒಂದು ಸಾಮರ್ಥ್ಯ ಗೊತ್ತಿರುತ್ತೆ. ಯಾಕಂದರೆ ಅವನನ್ನು ಸೃಷ್ಟಿ ಮಾಡಿರೋದು ಆ ಒಂದು ಅದ್ಭುತವಾದ ಶಕ್ತಿ. ಇವತ್ತು ಯಾಕೆ ಕೆಲವೊಬ್ಬರು ತುಂಬಾ ಬಡವರಾಗಿರ್ತಾರೆ, ತುಂಬ ಅಜ್ಞಾನದಲ್ಲಿರ್ತಾರೆ, ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಹಿಂದೆ ಸರಿತಾರೆ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಸೂಸೈಡ್ ಮಾಡ್ಕೊತಾರೆ. ಯಾಕೆ ಅಂತಂದರೆ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವರ ಒಂದು ಸಾಮರ್ಥ್ಯದ ಬಗ್ಗೆ ಅವರಿಗೆ ಗೊತ್ತಿಲ್ಲ, ದೇವರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿನೇ ಇವತ್ತು ತುಂಬ ಜನರಿಗೆ ಮೋಟಿವೇಶನ್ ಇಲ್ಲ. ನಮಗೆ ಈ ಒಂದು ಶಕ್ತಿ ಎಷ್ಟು ಮುಖ್ಯ, ದೇವರು ಅನ್ನೋ ಒಂದು ಶಕ್ತಿ ಎಷ್ಟು ಮುಖ್ಯ ಅಂತಂದರೆ, ಇವತ್ತು ಮನುಷ್ಯ ಕ್ರೂರವಾಗಿ ನಡ್ಕೊತಾನೆ. ಯಾಕೆ ಅಂದರೆ ತನ್ನ ಒಳಗಡೆ ಇರೋದನ್ನು ಮರ್ತು ಬಿಟ್ಟಿದ್ದಾನೆ. ದೇವರು ಏನೆಲ್ಲ ಸಾಮರ್ಥ್ಯ ಇಟ್ಟಿದ್ದಾನೋ ಅದನ್ನೆಲ್ಲ ಪೂರ್ತಿ ಮರ್ತು ಬಿಟ್ಟಿದ್ದಾನೆ. ಕೆಲವೊಂದು ದೇಹದ ಚಟಗಳಿಗೆ, ಅಹಂಕಾರಕ್ಕೆ ಬಲಿ ಆಗ್ತಾ ಇದ್ದಾನೆ. ನೋಡಿ, ಅದಕ್ಕೆ ಇವತ್ತು ಎಷ್ಟೋ ಜನರಿಗೆ ಒಂದು ಕರುಣೆ ಅನ್ನೋದೇ ಇರೋದಿಲ್ಲ, ಪ್ರೀತಿ ಅನ್ನೋದೇ ಇರೋದಿಲ್ಲ. ಇವಾಗ ತುಂಬ ಜನರಿಗೆ ಮರೆಯಾಗ್ತಾ ಇದೆ. ಇದು ಯಾಕೆ ಅಂತಂದರೆ ವ್ಯಕ್ತಿ ತನ್ನ ಬಗ್ಗೆ ತಾನು ಯೋಚನೆ ಮಾಡೋದಿಲ್ಲ. ನೋಡಿ ಸ್ನೇಹಿತರೆ, ನೈಸರ್ಗಿಕವಾಗಿ ದೇವರು ನಮ್ಮಲ್ಲಿ ಕೆಲವೊಂದು ಸ್ವಭಾವಗಳನ್ನು ಇಟ್ಟಿದ್ದಾನೆ. ಏನಂದರೆ ನಮ್ಮಲ್ಲಿ ಕ್ರಿಯಾಶೀಲತೆ. ನಾವು ಇವತ್ತು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀವಿ, ಆ ಕೆಲಸ ನಮಗೆ ಬೇಜಾರಾಗ್ತಾ ಇಲ್ಲ, ಅದರಿಂದ ನಾವು ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದೀವಿ, ಜೀವನನ ನಡೆಸ್ತಾ ಇದ್ದೀವಿ, ಒಂದು ವಸ್ತುವನ್ನು ರೆಡಿ ಮಾಡ್ತಾ ಇದ್ದೀವಿ ಅಂತಂದರೆ ಇದಕ್ಕೆ ಕಾರಣ ಏನು? ನಮ್ಮಲ್ಲಿ ಒಂದು ಕ್ರಿಯಾಶೀಲತೆ ಇರುತ್ತೆ. ದೇವರು ಅದನ್ನು ಇಟ್ಟಿರ್ತಾನೆ. ಇದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಇದ್ರ ಜೊತೆಗೆ ಪ್ರೀತಿ ಇರುತ್ತೆ, ಕರುಣೆ ಇರುತ್ತೆ, ದಯೆ ಇರುತ್ತೆ. ಇವೇನೆಂದರೆ ನೈಸರ್ಗಿಕವಾಗಿ ನಮ್ಮಲ್ಲಿ ದೇವರು ಇಟ್ಟಿರೋ ಸ್ವಭಾವಗಳು. ನಾವು ಇವುಗಳನ್ನು ಹೆಚ್ಚು ಉಪಯೋಗಿಸ್ಬೇಕು. ಯಾವಾಗ ಇವುಗಳನ್ನು ಹೆಚ್ಚು ಉಪಯೋಗಿಸ್ತೀವಿ? ನಮ್ಮ ಬಗ್ಗೆ ನಾವು ಅರಿತಾಗ, ದೇವರನ್ನು ಅರಿತಾಗ ಇವುಗಳನ್ನು ಮಾತ್ರ ಹೆಚ್ಚಾಗಿ ನಾವು ಉಪಯೋಗಿಸ್ತೀವಿ. ಇಲ್ಲ ಅಂದರೆ ನಮ್ಮಲ್ಲಿ ಕೋಪಗಳು ಹೆಚ್ಚಾಗ್ತವೆ, ಸಿಟ್ಟು ಹೆಚ್ಚಾಗುತ್ತೆ, ಇಲ್ಲಾಂದರೆ ಡಿಮೋಟಿವೇಟ್ ಆಗ್ತೀವಿ. ಯಾವುದಾದ್ರು ಒಂದು ಸಣ್ಣದಾದ ಒಂದು ಕಷ್ಟ ಬಂತು ಅಂದರೆ ಅದನ್ನು ನಮಗೆ ಫೇಸ್ ಮಾಡೋಕ್ಕಾಗೋದಿಲ್ಲ. ಇಲ್ಲ, ಯಾರಾದರೂ ಒಂದು ಕೆಲಸ ಕೊಟ್ಟರು ಅಂದರೆ ಇಲ್ಲಪ್ಪ ಅದು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿ ಭಯದಿಂದ ಹಿಂದೆ ಸರಿತೀವಿ. ಏನಕ್ಕೆ ಅಂದರೆ ನಾವು ಏನು ಅಂತ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ. ನಮ್ಮನ್ನು ಯಾವ ಶಕ್ತಿ ಸೃಷ್ಟಿ ಮಾಡಿದೆ ಇದರ ಒಂದು ಜ್ಞಾನ ನಮಗೆ ಇರೋದಿಲ್ಲ. ನಾವು ಏನಂತ ಅಂದ್ಕೊಂಡಿರ್ತೀವಿ, ನಾವೊಬ್ಬರು ಮನುಷ್ಯರು, ದೇಹ ಇರೋ ಮನುಷ್ಯರು ಅಷ್ಟೇ ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಮ್ಮ ಒಳಗಡೆ ಏನಿದೆ ಅದನ್ನು ಮುಖ್ಯವಾಗಿ ತಿಳ್ಕೋಬೇಕು ಸ್ನೇಹಿತರೆ, ಹಾಗಾಗಿನೇ ದೇವರು ಅನ್ನೋದು ಶಕ್ತಿ ಇದೆಯಲ್ವ, ತುಂಬಾ ಇಂಪಾರ್ಟೆಂಟ್. ಇದು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು.
ಇವತ್ತೇ ನೀವು ಯಾವುದಾದ್ರು ದೇವರನ್ನು ನೀವು ನಂಬ್ತಾ ಇದ್ದರೆ, ಯಾವುದಾದ್ರೂ ವಸ್ತುಗಳೆಲ್ಲ ಅದನ್ನು ನೋಡ್ತಾ ಇದ್ದರೆ, ಮನುಷ್ಯರಲ್ಲೇ ನೋಡ್ತಾ ಇದ್ದರೆ, ನೀವು ಕೂತ್ಕೊಂಡು ಯೋಚನೆ ಮಾಡಿ ಅದರಿಂದ ನಿಮಗೆ ಏನು ಪ್ರಯೋಜನ? ನಿಮಗೆ ನಿಜವಾಗಲೂ ಸತ್ಯದ ಒಂದು ಅರಿವಾಗುತ್ತಾ? ಆ ಒಂದು ನಂಬಿಕೆಯಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಆಗಿದ್ದಾವೆ? ಸ್ವಲ್ಪ ಯೋಚನೆ ಮಾಡಿ. ಕೆಲವೊಬ್ಬರು ಈ ಒಂದು ವಿಷಯದಲ್ಲಿ ತುಂಬಾ ಅಂದರೆ ತುಂಬಾ ಕನ್ಫ್ಯೂಸ್ ಮಾಡ್ತಾರೆ. ಇಲ್ಲ ಅದು ಮಾತ್ರ ದೇವರು, ಇಲ್ಲ ಇದನ್ನು ಮಾತ್ರ ದೇವರು, ಇಲ್ಲ ನೀನು ಆ ವ್ಯಕ್ತಿಯನ್ನು ಮಾತ್ರ ನೀನು ನಂಬಬೇಕು, ಅದೇ ಒಂದು ಸತ್ಯದಾದ ಒಂದು ಮಾರ್ಗ, ಅದು ನಂಬಿದರೆ ಮಾತ್ರ ನೀನು ಸ್ವರ್ಗಕ್ಕೆ ಹೋಗ್ತೀಯ. ನೋಡಿ, ಇದು ಯಾವುದೂ ಕನ್ಫ್ಯೂಷನ್ ಬೇಡ. ದೇವರು ಏನಂದರೆ ಸರ್ವಜ್ಞ, ಸರ್ವವ್ಯಾಪಿ, ಅವನು ಎಲ್ಲ ಕಡೆ ಇರ್ತಾನೆ. ಅವನಿಗೆ ಜ್ಞಾನನೂ ಕೂಡ ಎಲ್ಲದ್ರ ಮೇಲೇನೂ ಇರುತ್ತೆ. ಅವನಿಗೆ ಯಾವುದು ಏನೇನು ಮಾಡ್ತಾ ಇದೆ ಅದರ ಸಂಪೂರ್ಣವಾದ ಜ್ಞಾನ ದೇವರಿಗೆ ಗೊತ್ತಿರುತ್ತೆ. ಇದು ಒಂದು ನಮ್ಮ ತಲೆಯಲ್ಲಿ ಇರಬೇಕು. ಇನ್ನೊಂದೇನು ಅಂದರೆ, ನಮ್ಮಲ್ಲಿ ಒಂದು ದೈವಿಕವಾದ ಒಂದು ಪ್ರಜ್ಞೆ ಅನ್ನೋದಿರುತ್ತೆ ಅಲ್ವಾ? ದೇವರು ಅದನ್ನು ಹುಟ್ಟಿದಾಗಿನಿಂದನೇ ಇಟ್ಟಿರ್ತಾನೆ. ನಾವು ಅದನ್ನು ಆಳವಾಗಿ ತಿಳ್ಕೋಬೇಕು. ಆಳವಾಗಿ ತಿಳ್ಕೊಳ್ಳೋದು ಅಂದರೆ ನಮ್ಮ ಬಗ್ಗೆ ಹೊರಗಡೆ ಅಲ್ಲ, ದೇಹದಲ್ಲ, ಒಳಗಡೆ, ನಮ್ಮ ಒಳಗಡೆ ಇರೋದನ್ನು ನಾವು ತಿಳ್ಕೊಬೇಕು. ಏನಂದರೆ ದೇವರು ನಮ್ಮಲ್ಲಿ ಕ್ರಿಯಾಶೀಲತೆ ಇಟ್ಟಿದ್ದಾನೆ, ಮತ್ತು ಆಮೇಲೆ ಪ್ರೀತಿ, ಕರುಣೆ, ದಯೆ ಇವನ್ನೆಲ್ಲ ಇಟ್ಟಿದ್ದಾನೆ. ಇವುಗಳು ನಾಶವಾಗದಂತೆ ನಾವು ಅಹಂಕಾರಕ್ಕೆ ಬಲಿಯಾಗದೆ ಇವುಗಳನ್ನು ಹೆಚ್ಚು ಉಪಯೋಗಿಸ್ಬೇಕು. ಮತ್ತು ಒಳ್ಳೆ ಕರ್ಮಗಳನ್ನು ಮಾಡ್ತಾ ದೇವರಿಗೆ ಕಣ್ಣು ಮುಚ್ಚಿ, ಯಾವುದೇ ರೂಪ ಬೇಡ, ಇದಕ್ಕೆ ಏನು ಖರ್ಚು ಆಗೋದಿಲ್ಲ ಸ್ನೇಹಿತರೆ, ಏನು ಖರ್ಚು ಆಗೋದಿಲ್ಲ. ಶುದ್ಧ ಹೃದಯದಿಂದ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತಾ ಬದುಕಬೇಕು ಅಷ್ಟೇ. ಇದೇ ಒಂದು ಮುಕ್ತಿ. ನೀವು ಯಾವುದೋ ಒಂದು ಭಾಷೆ ಮಾತಾಡ್ತಿರೋ, ನೀವು ಯಾವುದೋ ಒಂದು ಧರ್ಮದಲ್ಲಿದ್ದೀರೋ, ಮತ್ತು ನೀವು ಯಾವ ರೀತಿ ಬಟ್ಟೆ ಹಾಕ್ತಿರೋ, ನಿಮ್ಮ ಸಂಪ್ರದಾಯಗಳೇನು, ನಿಮ್ಮ ಆಚಾರ ವಿಚಾರಗಳೇನು, ಇದು ಯಾವುದು ದೇವರು ನೋಡೋದಿಲ್ಲ. ದೇವರು ನೋಡೋದೇನೆಂದರೆ ನಮ್ಮ ಒಂದು ಹೃದಯವನ್ನು ನೋಡ್ತಾನೆ ಅಷ್ಟೇ, ನಮ್ಮ ಒಂದು ಕ್ರಿಯಾಶೀಲತೆ ನೋಡ್ತಾನೆ, ನಮ್ಮ ಒಂದು ಕರ್ಮಗಳನ್ನು ನೋಡ್ತಾನೆ, ಮತ್ತು ನಾವೇನು ಕೃತಜ್ಞತೆ ಸಲ್ಲಿಸ್ತೀವಲ್ವ ಆ ಒಂದು ನಿಷ್ಠೆಯನ್ನು ನೋಡ್ತಾನೆ ಅಷ್ಟೇ.